ಆಶ್ರಯ ಟಿವಿಯನ್ನು ವೀಕ್ಷಿಸ್ತಿರುವ ಪ್ರತಿಯೊಂದು ವೀಕ್ಷಕರಿಗೆ ಜ್ಞಾನವಂತ ಮಹಿಳೆ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವತ್ತಿನ ಈ ದಿನದಲ್ಲಿ ನಮ್ಮೊಂದಿಗೆ ಜ್ಞಾನವಂತ ಮಹಿಳೆ ಇದರ ಬಗ್ಗೆ ಕಲಿಸಿಕೊಡಲು ನಮ್ಮೊಂದಿಗೆ ಸಿಸ್ಟರ್ ಬೀನಾರವರು ಇದ್ದಾರೆ. ಸಿಸ್ಟರ್ ವೆಲ್ಕಮ್. ಸಿಸ್ಟರ್, ನೀವು ಇವತ್ತಿನ ದಿನದಲ್ಲಿ ಯಾವ ವಿಷಯದ ಬಗ್ಗೆ ನಮಗೆ ತಿಳಿಸಿಕೊಡ್ತೀರಾ? ನಾವು ಇವತ್ತು ಕೂಡ ರೂತಲ ಬಗ್ಗೆನೇ ಕಂಟಿನ್ಯೂ ಮಾಡೋದು. ರೂತಲ ಮುಗಿಲಿಲ್ಲ. ಅದೇ ನಾನು ಮೊದಲೇ ಹೇಳಿದೆ, 4 ಚಾಪ್ಟರ್ ಇರೋದು, ಆದರೆ ಆಳವಾದ ವಿಷಯಗಳು ಅಲ್ಲಿ ಅಡಕವಾಗಿರೋದನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ರೂತಲ ಬಗ್ಗೆ ಮತ್ತೆ 3ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಅವಳ ವಿಧೇಯತೆಯನ್ನು ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. 3ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ಅದಕ್ಕೆ ಸೊಸೆಯು ನೀನು ಹೇಳಿದ್ದನ್ನೆಲ್ಲ ಮಾಡುವೆನೆಂದು ಹೇಳಿ ಅತ್ತೆಯ ಆಜ್ಞೆಯಂತೆ ಕಣಕ್ಕೆ ಹೋದಳು. ನೋಡಿ, ಅಲ್ಲಿ ಒಂದು ರೂತಳಿಗೆ ಕುಟುಂಬ ಕಟ್ಟಬೇಕು ಎನ್ನುವಂಥದ್ದು, ಇನ್ನೊಂದು ಕುಟುಂಬವನ್ನು ಕಟ್ಟಿ ಕೊಡಬೇಕು ಅನ್ನುವಂಥದ್ದು ನವೋಮಿಯ ಬಯಕೆ ಆಗಿತ್ತು. ಅಂದರೆ ಅವಳು ಹೀಗೆ ವಿಧವೆ ಆಗಿದ್ದರೆ ವಂಶ ಬೆಳೆಯುವುದಿಲ್ಲ. ಅವಳಿಗೆ ನವೋಮಿಗೆ ಗೊತ್ತಿತ್ತು, ನಾನು ವಯಸ್ಸಾಗಿದ್ದೇನೆ, ಹೇಗೂ ನಾನು ಸಾಯಲಿಕ್ಕೆ ಬಂದಿದ್ದೇನೆ, ಇವಳಿಗೆ ಪಾಪ ಇವಳು ಇನ್ನೂ ಯೌವನಸ್ಥಳು, ಇವಳಿಗೆ ಒಂದು ಕುಟುಂಬ ಕಟ್ಟಿ ಕೊಡೋಣ, ಒಂದೊಳ್ಳೆ ಮನೋಭಾವ ಅವಳಲ್ಲಿತ್ತು ನವೋಮಿಯಲ್ಲಿ. ಅವಳಿಗೆ ದೇವರು ಕೊಟ್ಟ ಆಲೋಚನೆಯ ಪ್ರಕಾರ ಅವಳಿಗೆ ಕೆಲವೊಂದು ವಿಷಯಗಳನ್ನು ಅಲ್ಲಿ ಹೇಳಿಕೊಡ್ತಾ ಇದ್ದಾರೆ. ಬೋವಾಜನ ಹತ್ತಿರ ಹೋಗುವಂಥ ವಿಷಯಗಳನ್ನೆಲ್ಲ ಹೇಳಿಕೊಡುತ್ತಾ ಇದ್ದಾಳೆ. ಆದರೆ ಅದನ್ನೇ ನಾವು ಓದಿದೆವು. ಅದಕ್ಕೆ ಸೊಸೆ ಯಾರು ರೂತಳು ಹೇಳುವಂಥ ಮಾತು, ನೀನು ಹೇಳಿದ್ದನ್ನೆಲ್ಲ ಮಾಡುವೆನೆಂದು ಹೇಳಿ ಅತ್ತೆಯ ಆಜ್ಞೆಯಂತೆ ಹೋದಳು. ಒಂದು ವಿಧೇಯತೆಯನ್ನು ನಾವು ನೋಡ್ತೇವೆ ರೂತಳಲ್ಲಿ. ಏನು, ನಾನು ಅತ್ತೆ ಹೇಳಿದ ಹಾಗೆ ಯಾಕೆ ಮಾಡಬೇಕು? ನಾಳೆ ರೂತಳಿಗೆ ಅನಿಸ್ಬೋದಿತ್ತು, ಇವರು ಹೇಗೂ ವಯಸ್ಸಾಗಿದ್ದಾರೆ, ನಾಳೆ ಸತ್ತು ಹೋಗ್ತಾರೇನೋ, ನಾನು ನನ್ನ ಕಾರ್ಯ ನೋಡ್ಬೋದಲ್ಲ, ನನ್ನ ಸ್ವಂತ ಇಷ್ಟದ ಪ್ರಕಾರ ಹೋಗ್ಬೋದು. ಹೋಗಲಿಲ್ಲ. ಇದರಲ್ಲಿ ಒಂದು ವಿಧೇಯತೆಯನ್ನು ರೂತಳದಿಂದ ನಾವು ಕಲಿತುಕೊಳ್ಳಲಿಕ್ಕೆ. ಅತ್ತೆ ಸೊಸೆಯರ ಮಧ್ಯದಲ್ಲಿ ಅತ್ತೆಯರು ಅವರು ಪ್ರಾಯಕ್ಕೆ ಬಂದವರು ಇರ್ತಾರಲ್ಲ, ಅವರು ಅನೇಕ ವಿಷಯಗಳನ್ನು ಕಲಿತುಕೊಂಡಂತ ಅನುಭವಿಸ್ತಾರೆ. ಅವರು ಹೇಳುವುದನ್ನು ವಿಧೇಯರಾಗಬೇಕು. ಒಳ್ಳೆಯ ವಿಷಯಗಳನ್ನು ಹೇಳುವುದನ್ನು ವಿಧೇಯರಾಗಬೇಕು. ಕರ್ತನಿಗೆ ವಿರುದ್ಧವಾಗಿ ಏನಾದರೂ ಹೇಳುವುದಾದರೆ ವಿಧೇಯರಾಗಬಾರದು. ದೇವರ ವಾಕ್ಯಕ್ಕೆ ವಿರೋಧವಾಗಿ, ಅಥವಾ ಕೆಲವರು ಅತ್ತೆಯಂದರು ನಂಬಿಕೆಯಲ್ಲಿರುವುದಿಲ್ಲ, ಕೆಲವರು ಸೊಸೆಯಂದರು ನಂಬಿಕೆಯಲ್ಲಿರ್ತಾರೆ. ಅಂಥ ವಿಷಯದಲ್ಲಿ, ಕರ್ತನ ವಿಷಯದಲ್ಲಿ ಕಾಂಪ್ರಮೈಸ್ ಇಲ್ಲ, ಅದು ತಪ್ಪು. ಆದರೆ ದೇವರನ್ನು ನಂಬಿದಂಥವ್ರು ಇರ್ತಾರೆ, ಒಳ್ಳೆಯ ಅತ್ತೆಯಂದರು ಇರ್ತಾರೆ, ಅವರು ಹೇಳುವುದನ್ನು ನಂಬಿಕೊಂಡು ಅಥವಾ ಅವರಿಗೆ ವಿಧೇಯರಾಗಿ ಜೀವಿಸುವಂಥ ಒಂದು ಮನಸ್ಥಿತಿಯನ್ನು ನಾವು ಹೊಂದಿಕೊಳ್ಬೇಕಾಗ್ತದೆ. ಒಂದು ವಿಧೇಯತೆ, ಅದೇ ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ, ವಿಧೇಯತೆ ಯಜ್ಞವನ್ನು ಮೆಚ್ಚುವಷ್ಟು ವಿಧೇಯತೆಗೆ ಮೆಚ್ಚುವಷ್ಟು ಯಜ್ಞವ ಮಗಳಿಗೆ ದೇವರು ಮೆಚ್ಚುತ್ತಾನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ವಿಧೇಯತೆ ಅನ್ನುವಂಥದ್ದು ಅಷ್ಟೊಂದು ಪ್ರಾಮುಖ್ಯವಾದಂಥ ಒಂದು ವಿಷಯ. ವಿಧೇಯತೆಗೆ ದೇವರು ಅಷ್ಟು ಮೆಚ್ಚುತ್ತಾನೆ. ನಾವು ವಿಧೇಯರಾದರೆ ದೇವರು ಮೆಚ್ಚುತ್ತಾನೆ. ನೋಡಿ, ಆದಿ ತಂದೆ ತಾಯಿಗಳಾಗಿದ್ದಂಥ ಆದಾಮ ಹವ್ವರ ಜೀವಿತದಲ್ಲಿ ಅವರಿಗೆ ದೇವರು ವಿಧೇಯರಾಗಲಿಕ್ಕೆ ಇಟ್ಟಿದ್ರು, ವಿಧೇಯರಾಗಲಿಲ್ಲ. ಅಲ್ಲೇ ಪ್ರಾರಂಭ ಆಯಿತು ಪಾಪ. ಅವಿಧೇಯತ್ವದ ಮೂಲಕ ಅವಿಧೇಯರಾದಾಗ ಅಲ್ಲಿ ಪಾಪ ಬಂದದನ್ನು ನಾವು ನೋಡ್ತಾ ಇದ್ದೇವೆ. ನಾವು ಹೊಂದಿಕೊಂಡು ಹೋಗಬೇಕಾದಂಥ ವಿಷಯಗಳನ್ನು, ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾದಂಥ ವಿಷಯಗಳನ್ನು ಅಡ್ಜಸ್ಟ್ ಮಾಡಿಕೊಂಡೇ ಹೋಗಬೇಕು. ದೊಡ್ಡ ವಿಷಯ ಕೆಲವರು ಏನು ಮಾಡ್ತಾರೆ, ಚಿಕ್ಕ ಚಿಕ್ಕ ವಿಷಯಗಳನ್ನು ದೊಡ್ಡದು ಮಾಡಿ ಇಲ್ಲದಿದ್ದ ಸಮಸ್ಯೆಗಳನ್ನೆಲ್ಲ ತಂದಾಕೊಳ್ತಾರೆ. 4 ಜನರಿಗೆ ಗೊತ್ತಾಗಬಾರದಂಥ ವಿಷಯಗಳು ಊರಿಡೀ ಗೊತ್ತಾಗುವ ಹಾಗೆ ಮಾಡ್ತಾರೆ. ಅದು ಯಾರೇ ಆಗಲಿ, ಅತ್ತೆ ಆಗಲಿ ಸೊಸೆ ಆಗಲಿ, ಇಬ್ಬರೂ ಕೂಡ. ಈ ರೂತಳ ಪುಸ್ತಕದಲ್ಲಿ ಅತ್ತೆಗೂ ಸೊಸೆಗೂ ಇಬ್ಬರಿಗೂ ಕೂಡ ಬೇಕಾದ ವಿಷಯಗಳು ಉಂಟು. ಸಣ್ಣ ಸಣ್ಣ ವಿಷಯಗಳನ್ನು ದೊಡ್ಡದು ಮಾಡುವಂಥದ್ದು ತಪ್ಪು. ಏನು, ಬುದ್ಧಿ ಹೇಳಿಕೊಡುವಂಥವರು ಆಗಿರಬೇಕು. ಬುದ್ಧಿ ಹೇಳಿ ಅವಳು ಕೇಳದೇ ಇದ್ದರೆ, ಅತ್ತೆಯಾದವರು ಸೊಸೆಯರಿಗೆ ಬುದ್ಧಿ ಹೇಳಿ ಕೇಳದೆ ಹೋದರೆ, ಮತ್ತೆ ಅದು ಮಾವ ಇದ್ದಾರೆ, ಗಂಡ ಇದ್ದಾರೆ, ಕುಟುಂಬದಲ್ಲಿರುವವರಿಗೆ ಎಲ್ಲ, ಇನ್ನು ಇವರ ತಂದೆ ತಾಯಿ ಇದ್ದಾರೆ, ಎಲ್ಲ ಸೀಕ್ರೆಟಾಗಿ ಇಟ್ಕೊಳ್ಬೇಕಾದಂಥದನ್ನು ಸೀಕ್ರೆಟಾಗಿ ಇಟ್ಕೊಳ್ಳೇಬೇಕು. ಅದನ್ನು ದೊಡ್ಡದು ಮಾಡಲೇಬಾರದು. ಅದು ತಪ್ಪಾದಂಥ ಒಂದು ವಿಷಯ. ಇವಳಲ್ಲಿ ನಾವು ಒಂದು ವಿಧೇಯತೆಯನ್ನು ನಾವು ಕಾಣ್ತಾ ಇದ್ದೇವೆ. ಅವಳು ಹೇಗೆ ತನ್ನ ಅತ್ತೆಗೆ ವಿಧೇಯಳಾದಳು. ನಾನು ಸರಿ ಅಮ್ಮ, ನೀನು ಹೇಳಿದ ಹಾಗೆ ನಾನು ಕೇಳ್ತೇನೆ, ಹಾಗೆ ಅವಳು ಅದನ್ನು ವಿಧೇಯಳಾಗಿ ಅಲ್ಲಿ ಹೋಗ್ತಾ ಇದ್ದಾಳೆ. ಅದೆಲ್ಲ ದೇವರ ಒಂದು ಪ್ಲ್ಯಾನ್ ಆಗಿತ್ತು. ಬೋವಾಜನನ್ನು
ಇವಳಿಗೆ ಮದುವೆ ಮಾಡಿಸಬೇಕು ಅನ್ನೋದು ದೇವರ ಚಿತ್ತ ಆಯ್ತು. ಆದರೆ ಅದಕ್ಕೆ ಮಾರ್ಗ ತೋರಿಸಿಕೊಟ್ಟಿದ್ದು ನವಮಿ, ಅದನ್ನು ವಿಧೇಯಳಾಗಿದ್ದು ರೂತಳು. ಅದಕ್ಕೆ ವಿಧೇಯಳಾಗಿ ಅದೇ ದೇವರ ಚಿತ್ತದ ಪ್ರಕಾರವಾಗಿ ಕೆಲವೊಮ್ಮೆ ನಮ್ಮ ಅತ್ತೆ ಆಗಲಿ ಮಾವ ಆಗಲಿ ಯಾರಾದರೂ ಆಲೋಚನೆ ಹೇಳಿ ಕೊಡುವಾಗ ನಾವು ಅದನ್ನು ತಳ್ಳಿ ಹಾಕಿ ಅದನ್ನು ಬದಿಗಿಟ್ಟು ನಾವು ಹೋಗಬಾರ್ದು. ನಮ್ಮ ತಂದೆ ತಾಯಿಗಳು ಹೇಳಿದರೆ ನಾವು ಕೇಳ್ತೇವಲ್ಲ, ಅದೇ ಪ್ರಕಾರ ಇವರಿಗೆ ಸಹ ನಾವು ವಿಧೇಯರಾಗಬೇಕು. ವಿಧೇಯತೆ ಅನ್ನುವಂಥದ್ದು ಬಹಳಷ್ಟು ಪ್ರಾಮುಖ್ಯವಾದಂಥ ಒಂದು ವಿಷಯ. ಖಂಡಿತ. ಮತ್ತು ನಾವು ಮತ್ತೆ ನೋಡ್ತೇವೆ ಸಿಸ್ಟರ್ ರೂತಳ ವಿಷಯದಲ್ಲಿ. ಮತ್ತು ಇವಳು ಒಂದು ಒಳ್ಳೆಯ ಹೆಸರು ಸಂಪಾದಿಸಿಕೊಂಡಿದ್ದಳು, ಸಾಕ್ಷಿ, ಒಳ್ಳೆಯ ಸಾಕ್ಷಿಯ ಜೀವಿತ. ನೋಡಿ, ಬೋವಾಜನ ಬಳಿಗೆ ಹೋಗಲಿಕ್ಕೆ ಹೇಳಿದರು, ಹೋದ್ಲು. ಆದರೆ ಅಲ್ಲಿ ಯಾವುದೇ ತಪ್ಪಾದ ಕಾರ್ಯಗಳನ್ನು ಮಾಡಲಿಲ್ಲ. ತಪ್ಪಾದ ಕಾರ್ಯಗಳು ಮಾಡಲಿಕ್ಕೆ ಇವರಿಗೆ ಅವಕಾಶ ಇತ್ತು, ಮಾಡಲಿಲ್ಲ. ದೇವರಿಗೆ ಭಯಪಟ್ಟರು. ನೋಡಿ, ಯೋಸೇಫನ ಜೀವಿತದಲ್ಲಿ ತಪ್ಪಾದ ಕಾರ್ಯ ಮಾಡಲಿಕ್ಕೆ ಅವನಿಗೆ ಪ್ರೇರೇಪಣೆ ಬರ್ತಾ ಉಂಟು, ಒಂದು ಸೈತಾನನ ಒಂದು ಶೋಧನೆ ಬರ್ತಾ ಉಂಟು. ಆದರೆ ಯೋಸೇಫನು ಅದನ್ನು ಬಿಟ್ಟು ದೂರ ಹೋದ, ದೇವರಿಗೆ ಭಯಪಟ್ಟಿದ್ದರಿಂದ. ದೇವರ ಭಯಭಕ್ತಿ ಇರುವಾಗ ತಪ್ಪಾದ ಕಾರ್ಯಗಳಿಗೆ ನಾವು ಬೀಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ದೇವರು ತಪ್ಪಿಸ್ತಾರೆ ಅದರಿಂದ ಹೇಗಾದರೂ ಮಾಡಿ. ನೋಡಿ, ಇದೇ ಬೋವಾಜ ಮತ್ತು ರೂತಳು ಅವರಿಬ್ಬರು ಅಲ್ಲಿ ಮಾತಾಡಿಕೊಳ್ತಾ ಇದ್ದಾರೆ. ಅದು ರಾತ್ರಿಯ ಸಮಯ, ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂಥ ಒಂದು ತಪ್ಪಾದ ಕಾರ್ಯಗಳಿಗೆಲ್ಲ ಅವರು ಬೀಳದೆ ಒಂದೊಳ್ಳೆಯ ಹೆಸರನ್ನು ಅಲ್ಲಿ ಹೋಗಿದ್ದು ನವಮಿಗೆ, ರೂತಳಿಗೆ, ಬೋವಾಜನಿಗೆ, ಮೂವರಿಗೆ ಗೊತ್ತಿತ್ತು. ನೋಡಿ, ಮತ್ತೆ ಅತ್ತೆ ಅದನ್ನು ದೊಡ್ಡ ವಿಷಯ ಮಾಡಲಿಲ್ಲ, ಸೊಸೆ ಅದನ್ನು ದೊಡ್ಡ ವಿಷಯ ಮಾಡಲಿಲ್ಲ. ಎಷ್ಟೊಂದು ಅಡ್ಜಸ್ಟ್ಮೆಂಟ್ ನೋಡಿ ಅವರ ಫ್ಯಾಮಿಲಿಯಲ್ಲಿ ಅಲ್ಲ. ಅದೇ ಕರ್ತನ ಚಿತ್ತಕ್ಕೆ ವಿಧೇಯರಾಗುವಾಗ ದೇವರು ಒಳ್ಳೊಳ್ಳೆ ಹೊಸ ಹೊಸ ಮಾರ್ಗಗಳನ್ನು ಕುಟುಂಬದಲ್ಲಿ ಸಹ ತೆರೆದು ಕೊಡ್ತಾರೆ. ಒಂದು ವೇಳೆ ಒಂದು ಕುಟುಂಬದಲ್ಲಿ ಸಮಾಧಾನ ಸಂತೋಷ ಇಲ್ಲದಿದ್ದರೆ ದೇವರ ಚಿತ್ತಕ್ಕೆ ವಿಧೇಯರಾಗಿ ಖಂಡಿತ ದೇವರು ಸಮಾಧಾನ ಸಂತೋಷ ಕೊಡ್ತಾರೆ. ಒಂದ್ಸಲ ಟ್ರೈ ಮಾಡ್ರಿ. ಟ್ರೈ ಮಾಡಲಿಕ್ಕೆ ನಮಗೆ ದುಡ್ಡು ಖರ್ಚು ಮಾಡಬೇಕು, ನಮ್ಮ ಮನಸ್ಸು ಅದಕ್ಕೆ ಒಪ್ಪಿಸ್ಬೇಕು. ಅದನ್ನೇ ಬಿಟ್ಟು ನಾವು ಬೇರೆ ವಿಷಯಗಳನ್ನೆಲ್ಲ ಮಾತಾಡಿ ನೋಡಿ. ಇನ್ನು ಕೆಲವರು ಮಾಡ್ತಾರೆ ಅಂದರೆ ಈ ಲೋಕದಲ್ಲಿ ನಡೆಯುವಂಥ ವಿಷಯ ಸಿಸ್ಟರ್, ಇದು ಬೇರೆ ಎಲ್ಲೂ ನಾವು ಹೋಗೋದು ಬೇಡ, ನಮ್ಮ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೇ ಉಂಟು ನೋಡಿ. ಕೆಲವೊಮ್ಮೆ ಪಾಪ ಮದುವೆಗೆ ಮುಂಚೆ ಈ ಒಂದು ಸಹೋದರಿಗೆ ಅಥವಾ ಸೊಸೆಗೆ ಏನಾದರೂ ವಿಷಯಗಳು ಇದ್ದಿರಬಹುದು, ತಪ್ಪಾದಂಥದ್ದು. ಕರ್ತನ ಕಡೆಗೆ ಬರುವುದಕ್ಕಿಂತ ಮುಂಚೆ ಇದ್ದಿರಬಹುದು. ಕರ್ತನ ಕಡೆಗೆ ಬಂದಾಗ ದೇವರು ಅದನ್ನು ಕ್ಷಮಿಸ್ತಾರೆ. ಅದನ್ನು ಯಾವಾಗಲೂ ಒಮ್ಮೆ ಇವರಿಗೆ ಗೊತ್ತಾದರೆ ಯಾರಾದರೂ ಮತ್ತೆ ನಮ್ಮ ಸಮಾಜ ಅಂದರೆ ಚುಚ್ಚಿ ಕೊಡುವಂಥದ್ದು ಬಹಳಷ್ಟು ಕಾಣ್ತೇವೆ ನಾವು. ಒಳ್ಳೆದನ್ನು ಏನು ಹೇಳಿಕೊಡೋದಿಲ್ಲ, ಬಟ್ ಕೆಟ್ಟದಿದ್ರೆ ಅದನ್ನು ಇದ್ದದ್ದು ಇಲ್ಲದಿದ್ದದನ್ನು ಎಲ್ಲ ಸೇರಿಸಿ ಹೇಳ್ತಾರೆ. ಹೌದು ಸಿಸ್ಟರ್, ದೇವರ ವಾಕ್ಯದಲ್ಲಿ ನೋಡ್ತೇವೆ, ಚಾಡಿಕೋರನ್ ಇಲ್ಲದಿದ್ದರೆ ಜಗಳವು ಇಲ್ಲ ಅಂತ ದೇವರ ವಾಕ್ಯದಲ್ಲಿ ಜ್ಞಾನೋಕ್ತಿಯಲ್ಲಿ ನೋಡಿ. ಚಾಡಿ ಹೇಳುವಂಥ ವಿಷಯ ಅದು ತುಂಬ ತಪ್ಪಾದಂಥ ವಿಷಯ. ಚಾಡಿ ಹೇಳಲೇಬಾರದು, ಚಾಡಿ ಹೇಳುವುದನ್ನು ಕೇಳಲೂಬಾರದು. ಅದೇ ಕೇಳಲೂಬಾರದು, ಹೇಳುದು ತಪ್ಪು, ಕೇಳುದು ಅದಕ್ಕಿಂತ ಸಹ ದೊಡ್ಡ ತಪ್ಪು. ಈಗ ಹೇಳುವವರು ಇದ್ದದ್ದನ್ನು ಇದ್ದಾಗಿ ಖಂಡಿತ ಹೇಳುದಿಲ್ಲ, ಅದಕ್ಕೆ 4 ಮಸಾಲೆ ಸೇರಿಸಿ ಹೇಳ್ತಾರೆ. ಅದು ಮತ್ತೆ ಬಾಯಿಂದ ಬಾಯಿಗೆ ಹೋಗುವಾಗ ಏನೋ ಆಗಿ ಹೋಗ್ತದೆ, ನಿಜ ವಿಷಯ ಇರುವುದಿಲ್ಲ, ಉಳಿದದೆಲ್ಲ ಅದರಲ್ಲಿ ಸೇರಿರುತ್ತೆ. ಅದನ್ನು ಇಟ್ಟುಕೊಂಡು ಕೆಲವರು ಟಾರ್ಚರ್ ಮಾಡ್ತಾರೆ. ಹೌದು, ನೀನು ಈಗ ನೀನು ದೊಡ್ಡ ವಿಶ್ವಾಸಿ, ಹಳೆ ಲೈಫ್ ನನಗೆ ಗೊತ್ತಿಲ್ವಾ, ಹೀಗೆ ಮಾತಾಡೋರು ಇರ್ತಾರೆ. ಹಾಗೆಂದಿಗೂ ಮಾತಾಡ್ಬೇಕು. ದೇವರು ಕ್ಷಮಿಸಿದವರನ್ನ ತೀರ್ಪು ಮಾಡಲಿಕ್ಕೆ ನಾವು ಯಾರು? ಖಂಡಿತವಾಗಿ. ನಮಗೆ ನಾಳೆ ಅಂಥ ಪರಿಸ್ಥಿತಿ ಬಂದರೆ ಹೋಗಲಿ, ನಮ್ಮ ಮಕ್ಕಳಿಗೆ ನಾಳೆ ಅಂಥ ಪರಿಸ್ಥಿತಿ ಬಂದರೆ, ಮತ್ತೊಬ್ಬರ ಮನೆಯಲ್ಲಿ ಏನೋ ದೊಡ್ಡ ಸಮಸ್ಯೆ, ಏನಾದರೂ ಒಂದು ವಿಷಯ ಆಯಿತು ಅಂತ ಎಣಿಸಿಕೊಳ್ಳುವ. ಹೀಗೆ ಬೇಡದ ಯಾವುದೋ ಒಂದು ಕಾರ್ಯ ನಡೆಯಿತು, ಅದನ್ನು ದೊಡ್ಡದು ಮಾಡಿ 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 ಮಸಾಲೆ ಸೇರಿಸಿ ಹೇಳಿ ಮತ್ತೆ ಅದನ್ನು ಎಲ್ಲಿ ತನಕ ಹೋಗ್ತದಂತ ಹೇಳಲಿಕ್ಕಾಗಲ್ಲ. ಯಾಕಂದರೆ ನಾಲಿಗೆಗೆ ಯಾರೋ ಹೇಳಿದರೆ ಎಲುಬಿಲ್ಲ, ಅದಕ್ಕೆ ಎಲ್ಲಿ ಬೇಕಾದರೂ ಟರ್ನ್ ಆಗ್ತದೆ ಅಂತ ಹೇಳಿದಾಗೆ ಹೀಗೇ ಹೋಗ್ತದೆ ಸುದ್ದಿ. ಆದರೆ ನಾವು ಎನಿಸ್ಬೇಕು, ನಮ್ಮ ಮನೆಯಲ್ಲಿ ಇದ್ದಾರೆ ಮಕ್ಕಳು, ಒಂದು ವೇಳೆ ಅವರೆಲ್ಲ ಅಂತ ತಪ್ಪಿದ್ರೆ ತಿದ್ದಬೇಕು ನಾವು. ಒಂದು ವೇಳೆ ಗೊತ್ತಿದ್ರು ಸಹ ಅದನ್ನು ನಾವು ಇನ್ನೊಬ್ಬರ ಬಳಿ ಹೇಳದೆ ಅಲ್ಲಿ ಪ್ರೇಯರ್ ಮಾಡಿ ಅವರಿಗೋಸ್ಕರ ದೇವರೇ ನೀನು ಈ ವಿಷಯದ ಮೂಲಕ ಅವರನ್ನು ರಕ್ಷಿಸಿ ಎಂಬುದಾಗಿ ಅಂತ ಒಂದು ಜವಾಬ್ದಾರಿ ನಾವು ಮಾಡ್ಬೋದು. ಖಂಡಿತ. ಯಾಕಂದ್ರೆ ಒಂದು ಬಾಯಿಂದ ಹೋಗುದೇ ತಪ್ಪು, ಮತ್ತೆ ಎಲ್ಲ ಕಡೆ ಅದು ಸ್ಪ್ರೆಡ್ ಆಗ್ತದೆ. ಹೌದು, ಇದಕ್ಕೆಲ್ಲ ಒಂದು ಒಳ್ಳೆ ಉದಾಹರಣೆ ನಮ್ಮ ರೂತ್ ಮತ್ತೆ ನಾವು
ಇಬ್ಬರಲ್ಲಿ ಸಹ ಅಡ್ಜಸ್ಟ್ ಆಗಿ ಹೋಗುವಂಥ ಒಂದು ಸ್ವಭಾವ ನಾವು ನೋಡ್ತಾ ಇದ್ದೇವೆ. ಯಾರು ಒಬ್ಬರಿಗಿಂತ ಒಬ್ಬರು ನಾನು ಮೇಲೆ ನೀನು ಕೇಳು ಅನ್ನೋ ಒಂದು ಮನೋಭಾವನೆ ಅವರಲ್ಲಿ ಬರಲಿಲ್ಲ. ಅದೊಂದು ಒಳ್ಳೆಯ ಒಂದು ಕುಟುಂಬವನ್ನು ಅವರು ಕಟ್ಟಿದ್ರು ಅಂತ ನಾವು ನೋಡ್ತಾ ಇದ್ದೇವೆ. ಹಾಗೆ ಕಟ್ಟಿದ್ರ ನಿಮಿತ್ತವೇ ಇವರು ಪ್ರಸಿದ್ಧಿಗೆ ಬಂದಿದ್ದು. ಒಳ್ಳೆ ಕೆಲಸ ಮಾಡಿದ್ರಿಂದಲೇ ಪ್ರಸಿದ್ಧಿ. ದೇವರ ಕೈನನಿಗೆ ಹೇಳ್ತಾನೆ, ಹಾಬೇಲನಿಗೆ ವಿರುದ್ಧವಾಗಿ, ಹಾಬೇಲನನ್ನು ಸಾಯಿಸುವಾಗ, ನೀನು ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಿಲ್ಲವೇ? ಒಳ್ಳೆ ಕೆಲಸ ಮಾಡಿದರೆ ಎಲ್ಲರ ತಲೆ ಎತ್ತಲ್ಪಡುತ್ತದೆ. ಕೆಟ್ಟ ಕೆಲಸ ಮಾಡಿದರೆ ಅದರಿಂದ ಶಾಪವೇ ಹೊರತು ಆಶೀರ್ವಾದ ಎಂದಿಗೂ ಆಗುವುದಿಲ್ಲ. ನಾವು ಇಲ್ಲಿ ನೋಡ್ತಾ ಇದ್ದೇವೆ ವಿಧೇಯತೆಯನ್ನು, ರೂತಳ ಜೀವಿತದಲ್ಲಿ ವಿಧೇಯತೆಯನ್ನು ನೋಡ್ತೇವೆ. ಮತ್ತು ನಾವು ನೋಡ್ತಾ ಇದ್ದೇವೆ ಒಳ್ಳೆಯ ಒಂದು ಸಾಕ್ಷಿಯ ಜೀವಿತ ರೂತಳಿಗೆ. ಅದನ್ನೇ ನಾವು ಓದ್ತೇವೆ ಸಿಸ್ಟರ್. 3ನೇ ಅಧ್ಯಾಯ 11ನೇ ವಾಕ್ಯ ಓದಿ ಸಿಸ್ಟರ್. ಅಲ್ಲಿ ನಾವೇನು ನೋಡ್ಬೋದು? ಈಗ ನಿನ್ನ ಪತಿಭಕ್ತಿಯು ಮುಂಚೆಗಿಂತ ವಿಶೇಷವಾಗಿ ಪ್ರತ್ಯಕ್ಷವಾಯಿತು. ನನ್ನ ಮಗಳೇ, ಈಗ ಭಯಪಡಬೇಡ, ನೀನು ಗುಣವಂತಿ ಎಂಬುದು ಊರಿನವರಿಗೆಲ್ಲ ಗೊತ್ತದೆ. ಆದುದರಿಂದ ನೀನು ಹೇಳಿದ್ದನ್ನೆಲ್ಲ ಮಾಡುವೆನು. ಸರಿ, ಇಲ್ಲಿ ನಾವು ನೋಡ್ತಾ ಇದ್ದೇವೆ ಒಳ್ಳೆ ಸಾಕ್ಷಿ. ಖಂಡಿತ, ನೀನು ಗುಣವಂತೆ ಎಂಬುದು ಊರಿನವರಿಗೆಲ್ಲ ಗೊತ್ತಿದೆ. ಇವಳು ಮೋವಾಬ್ ಸ್ತ್ರೀ ಅಂತ ಹೆಸರು ಇಲ್ಲಿನವರಿಗೆ ಎಲ್ಲರಿಗೆ ಗೊತ್ತಿದೆ. ಅನ್ಯ ಹೆಂಗಸ ಅವಳು. ಆದರೆ ಅವಳಲ್ಲಿ ಒಳ್ಳೆಯ ಸ್ವಭಾವವನ್ನು ಇವರು ಕಂಡುಕೊಂಡ್ರು. ಇವರೆಲ್ಲ ಏನೆನಿಸಿದ್ರು, ನಾವು ಮಿಯಾ ಸೊಸೆ ತುಂಬ ಹೇಗಿರ್ತಾಳೆ, ಅನ್ಯ ಮತಸ್ಥಳು, ಯಾರೂ ಅಷ್ಟು ಬೇಗ ಅವಳನ್ನು ಅಂಗೀಕರಿಸುವುದಿಲ್ಲ. ಏನು ಮಾಡೋದು, ನಾವು ದೇವರ ಜನರು, ಹೆಚ್ಚಾಗಿ ಯಹೂದ್ಯರಲ್ಲಿ ಅಂತ ಒಂದು ಭಾವನೆ ಇತ್ತು. ಅವರು ಇತರರನ್ನು ಅಷ್ಟು ಬೇಗನೆ ಅವರ ಹೊಂದಿಕೊಳ್ಳುವುದಿಲ್ಲ. ಸಮರಿಯ ಜನರ ಬಗ್ಗೆ ಇಲ್ಲಿ ಸತ್ಯವೇದದಲ್ಲಿ ಓದ್ತೇವಲ್ಲ, ಸಮರಿಯದ ಹೆಂಗಸು ದೇವರ ಬಳಿಗೆ ಬರುವಾಗ ಅಲ್ಲಿ ಅಂತ ಒಂದು ಅನ್ಯ ಜನರಿಗೆ ಯಹೂದ್ಯರಿಗೆ ಯಾವ ಒಂದು ಸಂಬಂಧ ಇರಲೇ ಇಲ್ಲ. ಆದರೆ ಇವಳು ಹಾಗಿರಲಿಲ್ಲ ನೋಡಿ. ಇವಳು ತಿಳಿದಂಥ ಸತ್ಯಕ್ಕೋಸ್ಕರ ದೃಢವಾಗಿ ನಿಂತಳು, ಅತ್ತೆ ಜೊತೆಗೇ ನಿಂತಳು. ಹಾಗಿದ್ದದ್ರ ನಿಮಿತ್ತವಾಗಿ ಯಾರು ಬೋವಾಜನ ಹೇಳ್ತಾ ಇದ್ದಾರೆ, ಊರಿಗೆಲ್ಲ ಒಂದು ಒಳ್ಳೆ ಹೆಸರು ಪಡೆದಂಥ ವ್ಯಕ್ತಿ ಬೋವಾಜನು. ಅಲ್ಲಿ ಅವನೇ ಹೇಳ್ತಾ ಇದ್ದಾರೆ ರೂತಳ ಬಗ್ಗೆ, ನೀನು ಗುಣವಂತೆ ಅಂತ ಊರಿಗೆಲ್ಲ ಗೊತ್ತಿದೆ ಅಂತ ಒಂದು ಸಾಕ್ಷಿ ನಾವು ಹೊಂದಿಕೊಳ್ಬೇಕು ನೋಡಿ. ನಮ್ಮ ಬಗ್ಗೆ ನಮ್ಮ ಅತ್ತೆ ಆಗಲಿ, ನಮ್ಮ ಕುಟುಂಬದವರಾಗಲಿ, ನಮ್ಮ ನಾದಿನಿಯರೇ ಆಗಲಿ ಏನೇ ಹೇಳ್ಕೊಳ್ಳಿ, ಆದರೆ ಊರಿನವ್ರಿಗೆ ಗೊತ್ತುಂಟಲ್ಲ, ಊರಿನವ್ರು ನಮ್ಮನ್ನು ಕಲಿತಾರೆ. ಈಗ ಯಾರು ನಾವು ಹೇಳ್ತೇವಲ್ಲ, ನಮಗೆ ಇರೋದು 2 ಕಣ್ಣು, ನಾವು 2 ಕಣ್ಣಿನಿಂದ ನೋಡ್ತೇವೆ. ಆದರೆ ನಮ್ಮನ್ನು ನೋಡುವಂಥ 100 ಕಣ್ಣುಗಳುಂಟು ನಮ್ಮ ಸುತ್ತಲೂ. ಆಗ ಅವರು ಹೇಳ್ತಾರೆ, ರೂತ್ ಒಳ್ಳೆ ಒಂದು ಒಳ್ಳೆ ಸೊಸೆ ನೋಡಿ. ಅವಳು ಅನ್ಯ ಮತಸ್ಥಳಿಂದ ಬಂದರೂ ಕೂಡ ಅವಳಲ್ಲಿ ಯಾವ ತಪ್ಪು ಕಾಣಲಿಲ್ಲ ನೋಡಿ. ಅದೇ ಊರಿನವರೆಲ್ಲ ಹೇಳಿದ್ದನ್ನು ಬೋವಾಜನ ಕೇಳಿದ್ದಾನೆ. ಅದಕ್ಕೆ ಅವನ ಆ ರೀತಿಯಲ್ಲಿ ನೀನು ಗುಣವಂತೆ ಎಂಬುದಾಗಿ ಊರಿನವರಿಗೆಲ್ಲ ಗೊತ್ತಿದೆ. ನೀನು ಧೈರ್ಯವಾಗಿರು, ನೀನು ಹೇಳಿದ್ದನ್ನೆಲ್ಲ ನಾನು ಮಾಡ್ತೇನೆ, ನೆರವೇರಿಸಿ ಕೊಡ್ತೇನೆ ಅಂತ ಒಂದು ಸಾಕ್ಷಿ ಹೊಂದಿಕೊಳ್ಳಬೇಕಾಗದಂಥದ್ದು ಬಹಳ ಒಳ್ಳೆಯ ಹೆಸರು ಸಂಪಾದಿಸಿಕೊಳ್ಳುವಂಥದ್ದು. ಪ್ರಸಂಗಿ ಪುಸ್ತಕದಲ್ಲಿ ನಾವು ನೋಡುತ್ತೇವೆ, ಒಳ್ಳೆಯ ಹೆಸರು ಪರಿಮಳ ತೈಲಕ್ಕಿಂತಲ್ಲ, ಒಳ್ಳೆಯ ಸುಗಂಧ ತೈಲಕ್ಕಿಂತ ಒಳ್ಳೆಯ ಹೆಸರು ಉತ್ತಮ. ಹೇಗೆ ಒಂದು ಈಗ ಪರ್ಫ್ಯೂಮ್ ಎಲ್ಲರಿಗೆ ಖುಷಿ, ಚಿಕ್ಕ ಮಕ್ಕಳಿಂದ ಹಿಡಿದು ಈಗ ನೋಡಿ ಎಲ್ಲಾದರೂ ಹೋಗ್ಲಿಕ್ಕೆ, ನಮ್ಮ ಮಗಳು ಸಣ್ಣವಳು ಎಲ್ಲಿಗಾದರೂ ಹೋಗ್ಲಿಕ್ಕೆ ರೆಡಿ ಆದ ಕೂಡಲೇ ಕೇಳ್ತಾರೆ, ಮಮ್ಮಿ ಶೂ ಹೀಗೆ ಕೇಳ್ತಾರೆ. ಅಷ್ಟೊಂದು ಅಟ್ರಾಕ್ಟಿವ್ ಮಕ್ಕಳು ಅದು ಆ ವಿಷಯದಲ್ಲಿ ನೋಡಿ. ಅದು ಎಲ್ಲರಿಗೆ ಖುಷಿ, ಯಾರಿಗೆ ಸಹ ಇಷ್ಟ ಇಲ್ಲ ಇಲ್ಲದೆ ಇರುವಂಥದ್ದು ನೋಡಿ. ಎಲ್ಲರಿಗೂ ಸಹ ಅದು ಇಷ್ಟವಿರುವಂಥದ್ದು. ಅದಕ್ಕಿಂತಲೂ ಶ್ರೇಷ್ಠವಂತೆ ಒಳ್ಳೆಯ ಹೆಸರು ಸಂಪಾದಿಸುವಂಥದ್ದು. ಸಾಕೆ ಅದನ್ನು ನನಗೆ ಅನಿಸ್ತದೆ, ಆ ಒಂದು ಸ್ವಲ್ಪ ಸಮಯದಲ್ಲಿ ಆಕೆ ಆ ಒಂದು ಹೆಸರು ಹೊಂದಿಕೊಂಡು. ಹೌದು, ಖಂಡಿತವಾಗಲು ತುಂಬ ಟೈಮ್ ತಗೊಳ್ಳಿಲ್ಲ, ಸ್ವಲ್ಪ ಸಮಯದಲ್ಲೇ ಗೊತ್ತಾಯ್ತು ಆಕೆ ಎಂಥ ಗುಣವತಿಯಾದ ಸ್ತ್ರೀ ಎಂಬುದಾಗಿ. ಜ್ಞಾನೋಕ್ತಿಯಲ್ಲಿ ನಾವು ನೋಡ್ತೇವೆ, ಗುಣವತಿಯಾದ ಸ್ತ್ರೀ ಎಲ್ಲಿ ಸಿಕ್ಕಾಳು, ಆಕೆ ಅವಳಕ್ಕಿಂತಲೂ ಶ್ರೇಷ್ಠಳು ಎಂಬುದಾಗಿ. ಹೌದೌದು, ಅವಳ ಬೆಲೆ ಅಷ್ಟು ಶ್ರೇಷ್ಠ. ನಾವು ಹೇಳ್ತೇವೆ ಅಂದರೆ ಡೈಮಂಡ್ ಅದೆಲ್ಲ ತುಂಬ ಕಾಸ್ಟ್ಲಿ ಎಂಬುದಾಗಿ. ಖಂಡಿತವಾಗಿ ನನ್ನ ಪ್ರಕಾರ, ದೇವರ ವಾಕ್ಯದ ಪ್ರಕಾರ ನೋಡಿದರೆ ಎಲ್ಲಿ ಸಹ ಬಂಗಾರ ಶ್ರೇಷ್ಠ, ಆದರೆ ಇಂಥ ಒಂದು ಗುಣಗಳು ಅದಕ್ಕಿಂತಲೂ ಮಿಗಿಲಾಗಿದೆ ಎಂಬುದಾಗಿ. ಖಂಡಿತವಾಗ್ಲೂ ಸಿಸ್ಟರ್, ಅದೇ ನಾವು ಒಳ್ಳೆಯ ಸಾಕ್ಷಿ ಹೊಂದಿಕೊಳ್ಳಬೇಕಾ ಇರುತ್ತಳ. ಹಾಗೆ ಯಾವ ಸೊಸೆ ಮನೆಗೆ ಬಂದಿರ್ತಾರಲ್ಲ, ಅವರು ಉಳಿದವರಿಂದ, ಊರಿನವರಿಂದ ಅಥವಾ ಮನೆಯವರಿಂದ ಒಳ್ಳೆಯ ಹೆಸರು ಸಂಪಾದಿಸ್ಕೊಳ್ಬೇಕು. ಕೆಲವರಿಗೆ ಸೊಸೆ ಅಂದರೆ ಏನೋ ಒಂದು ವಿಚಿತ್ರ ಕಂಡಂಗೆ ಕಾಣ್ತಾರೆ, ಬರೋದೇ ಖುಷಿ ಆಗೋದಿಲ್ಲ ಮನೆಗೆ.
ಒಂದೊಂದು ಕಡೆ ಸೊಸೆ ಅಂದ್ರೆ ಅತ್ತೆಗೆ ಇಷ್ಟ ಇಲ್ಲ, ಕೆಲವರ ಅತ್ತೆ ಅಂದ್ರೆ ಸೊಸೆಗೆ ಇಷ್ಟ ಇಲ್ಲ. ಹೌದು, ಕೆಲವು ಕಡೆ ಎಲ್ಲರೂ ಹೊಂದಿಕೊಂಡು ಹೋಗುವಂಥದ್ದು ಸಹ ಇದೆ, ಕೆಲವು ಕಡೆ ಇಬ್ರು ಹೊಂದಿಕೊಂಡು ಹೋಗುದು ಇಲ್ಲ. ಹೌದು, ಅದೇ ಅದೇ ಹೇಳಿದ್ದು, ಒಂದೇ ಕೈಯಲ್ಲಿ ಬಡಿದ್ರೆ ಶಬ್ದ ಬರುವುದಿಲ್ಲ, ಎರಡು ಕೈ ಜೋಡಿಸಿ ಹೀಗೆ ಮಾಡಿದ್ರೆ ಶಬ್ದ ಬರುತ್ತೆ. ಹಾಗೆ ಒಳ್ಳೆ ಶಬ್ದ ಕೇಳಿಸ್ಬೇಕು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಖಂಡಿತ ಆಗ್ತದೆ, ಒಟ್ಟಾಗಿ ಜೀವಿಸುವಾಗ ಒಂದು ವಿಷಯ ಬರ್ತದೆ ಹೋಗ್ತದೆ, ಅದು ಕಾಮನ್. ಯಾಕಂದ್ರೆ ಹೇಳ್ತಾರೆ ಅಂದ್ರೆ ಒಂದು ಕಿಚನ್ ಅಲ್ಲಿ ಪಾತ್ರೆ ತಾಗ್ತದೆ, ಅದು ಸಹಜ, ಏನು ಆಗ್ಲೇಬಾರ್ದು ಎಂಬುದಾಗಿಲ್ಲ, ಆಗ್ತದೆ. ಆದ್ರೆ ಎಲ್ಲ ಸಹಿಸಿಕೊಂಡು, ಸೊಸೆ ತಪ್ಪು ಮಾಡಿಲ್ಲ, ಇರ್ಲಿ ನನ್ನ ಮಗಳಲ್ವಾ, ಅಥವಾ ಅತ್ತೆ ಏನಾದ್ರು ಹೇಳಿದ್ರೆ ಅಯ್ಯೋ ನನ್ನ ಅಮ್ಮ ಅಲ್ವಾ ಅಂತ ಒಂದು ಮನೋಭಾವ ಇದ್ರೆ ಖಂಡಿತವಾಗ್ಲೂ ಸಹ ಒಂದು ಮಾದರಿಯಾಗಿ ಸಹ ಜೀವಿಸ್ಬೋದು. ನಮಗೂ ಸಹ ಸಮಾಧಾನ, ಎಷ್ಟು ಒಳ್ಳೆ ಖುಷಿಯಲ್ಲಿದ್ದೇನಲ್ವಾ ನಾನು ಗಂಡನ ಮನೆಯಲ್ಲಿ ಎಂಬುದಾಗಿ. ಎಷ್ಟೋ ಸಲ ನನಗೆ ಗೊತ್ತಿದ್ದವರು ಸಹ ಅಂದ್ರೆ ಮದುವೆ ಆದ್ಮೇಲೆ ತಾಯಿ ಮನೆ ಮರ್ತೇ ಹೋಗಿದೆ, ಗಂಡನ ಮನೆ ಕಡೆ ಹೋಗುದು ಅಪರೂಪ. ಅಂದ್ರೆ ಅಷ್ಟು ಒಳ್ಳೇದಾಗಿ ಜೀವಿಸುವವರು ಸಹ ಇದ್ದಾರೆ ನಮ್ಮ ಮಧ್ಯದಲ್ಲಿ. ಹೌದೌದು, ಅದೇ ಅಂತ ಒಂದು ಜೀವಿತವನ್ನೇ ದೇವರು ಬಯಸುವಂಥದ್ದು. ಹೌದು, ಖಂಡಿತ ದೇವರು ಬಯಸುವುದು. ಜಗಳವಾಡಿ ಮನೆಯಲ್ಲಿ ಯುದ್ಧದ ಒಂದು ಅನುಭವ, ಏನು ಒಡೆದಾಡುವುದು, ಬಡಿದಾಡುವುದು, ಇಂಥದ್ದೆಲ್ಲ ಸೈತಾನನಿಂದ ಸೈತಾನನಿಂದ. ಅದೇ ಸೈತಾನನು ಕಾಯ್ದು ಸಹ ಅಂತ ಒಂದು ವಿಷಯಕ್ಕೇನೆ, ಅಂದ್ರೆ ದೇವರ ಮಕ್ಕಳು ಒಟ್ಟಾಗಿರ್ಬಾರ್ದು, ಹೌದು, ಜಗಳ ಆಡ್ಬೇಕು, ಅದನ್ನೇ ಬಯಸಿ ಅದು ಅಂದ್ರೆ ಸೈತಾನನಿಗೆ ಸಂತೋಷಗೊಳಿಸುದು ನಾವು ನಮ್ಮಿಂದಲೇ. ಹೌದು, ಈಗ ನೋಡಿ ದಾನಿಯಲ್ನ ಪುಸ್ತಕದಲ್ಲಿ ನಾವು ಓದುವಾಗ ದಾನಿಯಲ್ನಲ್ಲಿ ಬೇರೆ ಯಾವ ತಪ್ಪು ಅವರಿಗೆ ಕಾಣ್ತಾ ಇಲ್ಲ ವೈರಿಗಳಿಗೆ. ಹೀಗೆ ಯಾವುದರಲ್ಲಿ ಇವನನ್ನು ಸಿಕ್ಕಿ ಹಾಕಿಸಿಕೊಳ್ಳುವ ಸೈತಾನ್ ಅದೇ ಪ್ರಯತ್ನ ಮಾಡುವಂಥದ್ದು. ಆಮೇಲೆ ಕೊನೆಗೆ ಒಳ್ಳೆಯ ವಿಷಯವನ್ನೇ ಅವರು ತಪ್ಪಾಗಿ ತಿಳ್ಕೊಂಡ್ರು. ನೋಡಿ, ರಾಜನಿಗೆ ಅಲ್ಲದೆ ಬೇರೆ ಯಾರಿಗಾದ್ರೂ ಪ್ರಾರ್ಥನೆ ಮಾಡಿದರೆ ಅವನ ತಲೆ ಹೋಗಬೇಕು. ದಾನಿಯಲ್ಲಿ ಏನು ಮಾಡ್ತಾ ಇದ್ದಾನೆ, ಆ ಆಜ್ಞೆಯನ್ನು ಮುರಿದು ದೇವರಿಗೆ ಭಯಪಟ್ಟು ದೇವರಿಗೆ ಮಾತ್ರ ಪ್ರಾರ್ಥನೆ, ಅದನ್ನೇ ಅವರು ತಪ್ಪಾಗಿ ತಕ್ಕೊಂಡ್ರು. ಆದರೆ ದೇವರು ನೀತಿವಂತನ, ದೇವರು ದಾನಿಯಲ್ನಿಗೋಸ್ಕರ ಅದ್ಭುತವನ್ನು ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ಕರ್ತನಿಗೋಸ್ಕರ ನಾವು ನಿಂತರೆ ಖಂಡಿತ ದೇವರು ಮಾರ್ಗ ತೆರೀತಾರೆ. ಈಗ ನೋಡಿ, ಕೆಲವರಿಗೆ ಸೊಸೆಂದ್ರು ಹೆಚ್ಚು ಪ್ರಾರ್ಥನೆ ಮಾಡ್ತಾರೆ, ಅದೊಂದು ಕಂಪ್ಲೇಂಟ್ ಹೇಳ್ತಾರೆ. ಕೆಲವರು ವಿಶ್ವಾಸಿಗಳೇ ಆಗಿರಲಿ, ಕೆಲವರು ಹೇಳ್ತಾರೆ ಯಾವಾಗಲೂ ಪ್ರಾರ್ಥನೆ. ಏನು ಪ್ರಾರ್ಥನೆ ಇದು? ಪ್ರಾರ್ಥನೆ ಮೂಲಕ ಪ್ರಾರ್ಥನೆ ಹೋದ್ರೆ ಹೀಯಾಳಿಸುವುದು, ಪ್ರಾರ್ಥನೆ ಹೆಚ್ಚು ಮಾಡಿದ್ರೆ ಅದಕ್ಕೊಂದು ಮನೆಯಲ್ಲಿ ಅಥವಾ ಏನಾದ್ರೂ ಮಾಡೋ ಏನೋ ತಪ್ಪಾಯ್ತು ಅವಾಗ ಹೇಳುದು, ಇಷ್ಟೆಲ್ಲ ಪ್ರಾರ್ಥನೆ ಮಾಡ್ತೀಯಲ್ಲ ನೀನು, ನಿನ್ಗೆ ಅಂತ ವಿಷಯಗಳು ಸಹ ಬರುತ್ತೆ. ಅದೇ ಚಿಕ್ಕ ಚಿಕ್ಕ ವಿಷಯಗಳು ತಕ್ಕೊಂಡು ನಾವು ದೊಡ್ಡದು ಮಾಡೋದು ತಪ್ಪಾದಂಥ ವಿಷಯ. ಇಲ್ಲಿ ನಾವು ಅದನ್ನೇ ನೋಡ್ತಾ ಇದ್ದೇವೆ. ಒಳ್ಳೆ ಹೆಸರು ಸಂಪಾದಿಸುವಂಥದ್ದು ಬಹಳ ಶ್ರೇಷ್ಠವಾದಂಥ ಒಂದು. ಅದೇ ನನಗೆ ಇನ್ನೊಂದು ವಾಕ್ಯ ಅಂದರೆ ಅಲ್ಲಿ ಹೇಳ್ತಾರೆ ಬೋವಜನು, ಆಗ ಅವನು, ನನ್ನ ಮಗಳೇ, ಯೆಹೋವನೇ ನಿನಗೆ ಆಶೀರ್ವಾದವಾಗಲಿ, ನೀನು ಬಡವರು ಐಶ್ವರ್ಯವಂತರು ಆದ ಯೌವನಸ್ಥರನ್ನು ನೋಡಿ ಹೋಗಲಿಲ್ಲ, ನಿನ್ನ ಪತಿಭಕ್ತಿಯು ಮುಂಚಿಗಿಂತ ವಿಶೇಷವಾಗಿ ಪ್ರತ್ಯಕ್ಷವಾಯಿತು. ಅಂದರೆ ಆಕೆಗೆ ಅಂದರೆ ಆಪ್ಷನ್ಸ್ ಇತ್ತು, ಒಂದು ಯೌವನಸ್ಥರಿರುವಂಥ ಅಥವಾ ಅವಳಿಗೆ ಬೇಕಾದವರನ್ನು ಸೆಲೆಕ್ಟ್ ಮಾಡುವಂಥ ಒಂದು ಆಪ್ಷನ್ ಇತ್ತು ಅವಳಿಗೆ. ಅದು ತುಂಬಾ ದೊಡ್ಡ ಊರಲ್ಲ, ಎಷ್ಟು ಬೇಕಾದರೂ ಜನ ಇರುವಂತ ಒಂದು ಪರಿಸ್ಥಿತಿ. ಖಂಡಿತ ಆಕೆ ಹೋಗ್ಬೋದಿತ್ತು, ಆದ್ರೆ ಆಕೆ ಒಂದು ಡಿಸಿಷನ್ ತಗೊಳ್ಳಿಲ್ಲ. ಅತ್ತೆಯ ಒಂದು ಮಾತಿನ ಪ್ರಕಾರ ಆಕೆ ಹೋದ್ಲು. ನಾನು ಹೇಳೋದಾದ್ರೆ ಈಗಿನ ಒಂದು ಯವನಸ್ಥ ನೋಡಿದಾದ್ರೆ ಹಾಗೆ ಇರಬೇಕು, ಹೀಗೆ ಇರಬೇಕು ಎಂಬ ತುಂಬಾ ಎಕ್ಸ್ಪೆಕ್ಟೇಷನ್. ನೋಡ್ಲಿಕ್ಕೆ ತುಂಬಾ ಚಂದ ಇರಬೇಕು ಅಥವಾ ಅಷ್ಟು ದುಡ್ಡಿರ್ಬೇಕು, ಹಾಗೆ ಇರಬೇಕು ಅಂತ ಎಂಬುದಾಗಿ ನೋಡ್ತೇವೆ. ಎಷ್ಟೋ ಬಾರಿ ನಾವು ಅಂದ್ರೆ ಈ ಲುಕ್ಸಿಗೆ ಕೊಡುವಂತ ವ್ಯಾಲ್ಯೂ ಒಳ್ಳೆ ಗುಣಗಳಿಗೆ ನಾವು ಕೊಡೋದಿಲ್ಲ, ಸೋತು ಹೋಗ್ತೇವೆ. ಹೌದು, ಹೊರಗಿನ ನೋಟಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತೇವೆ. ಆದ್ರೆ ದೇವರು ಬಯಸುವಂಥದ್ದು ಅದಲ್ಲ ಖಂಡಿತ. ಅದೇ ನೀವು ಹೇಳಿದ ಹಾಗೆ ಒಳ್ಳೆ ಒಂದು ಪ್ರಾರ್ಥನಾ ಲೈಫ್ ಇರುವಂತ ಯೌವನಸ್ಥರಾದರೆ ಅದನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹೇಗೆ ಈಗ ನೀವು ಹೇಳಿದ್ರಿ, ಅವಳು ಓದಿದ ವಾಕ್ಯದಲ್ಲಿ ಹೋಗ್ಬೋದಾಗಿತ್ತು, ಎಷ್ಟು ಚಾನ್ಸಸ್ ಇತ್ತು. ಆದ್ರೆ ಅತ್ತೆ ಹೇಳಿದಕ್ಕೆ ವಿಧೇಯಳಾಗಿದ್ದಕ್ಕೆ ಅವಳಿಗೆ ಆಶೀರ್ವಾದ. ಖಂಡಿತ ವಿಧೇಯರಾದ್ರೆ ಆಶೀರ್ವಾದ. ದೇವರ ಒಂದು ಮಾರ್ಗ ಇರ್ತದೆ ಒಬ್ಬೊಬ್ಬರ ಜೀವಿತದಲ್ಲಿ. ಅಂದ್ರೆ ಯವನಸ್ಥರಿ ಕಾರ್ಯಕ್ರಮ ನೋಡ್ತಾ ಇರೋದಾದ್ರೆ ನಿಮ್ಮ ಜೀವಿತದಲ್ಲಿ ದೇವರೊಂದು ಉದ್ದೇಶ ಇರ್ಬೋದು. ಅಂಥದೇ ಹುಡುಗನನ್ನು ನಾನು ಮದುವೆ ಆಗಬೇಕು, ಇಂಥದ್ದೇ ಖಂಡಿತ ಬೇಡ. ಹೇಳಿ, ದೇವರೇ, ನೀನು ಯಾವ ಜೀವನ ಸಂಗಾತಿಯನ್ನು ನೀನು ನನಗೋಸ್ಕರ ಇಟ್ಟಿದ್ಯೋ ಅವನನ್ನು ನಾನು ಮದುವೆ ಆಗ್ತೇನೆ. ಆವಾಗ ಜೀವಿತದಲ್ಲಿ ಕಷ್ಟ ಬಂದರೂ ದೇವರು ನಡೆಸ್ತಾರೆ. ಖಂಡಿತ.
ಯಾಕಂದ್ರೆ ಅವರು ದೇವರ ಚಿತ್ತಕ್ಕೆ ವಿಧೇಯರಾದರು. ಖಂಡಿತವಾಗ್ಲೂ ಸಹ. ಆಗ ಕಷ್ಟಗಳು ಬಂದರೂ ದೇವರು ಅದರಿಂದ ಬಿಡಿಸಿ ಅವರನ್ನು ನಡೆಸ್ತಾರೆ. ಖಂಡಿತ ಅವ್ರು ದೇವರ ಚಿತ್ತಕ್ಕೆ ಒಮ್ಮೆ ಒಪ್ಪಿಸಿಕೊಟ್ಟ ಮೇಲೆ ಹೇಳಲಿಕ್ಕೆ ಆಗೋದಿಲ್ಲ. ಅಂದ್ರೆ ದೇವರು ಕೊಟ್ಟ ಜೀವನ ಸಂಗಾತಿಯನ್ನು ಮದುವೆ ಆದ್ರೂ ಕೂಡ ಸಮಸ್ಯೆ ಇಲ್ಲವೇ ಇಲ್ಲ. ಒಳ್ಳೆ ಲೈಫ್ ಅಲ್ಲ, ಖಂಡಿತವಾಗಿ ಸಮಸ್ಯೆ ಇರ್ತದೆ. ಹೌದು, ನೋವುಗಳು, ಸಮಸ್ಯೆಗಳು, ಹೋರಾಟ ತುಂಬಾ ಇರ್ತದೆ. ಹಾಗೆ ಇಟ್ಕೊಳ್ಬೇಕು. ನಾನು ಬ್ಯಾಟಲ್ ಫೀಲ್ಡ್ ಅಲ್ಲಿ ಇದ್ದೇನೆ, ದೇವರಿಟ್ಟ ಯೋಜನೆಯಲ್ಲಿ ಇದ್ದೇನೆ. ಯಾಕಂದ್ರೆ ಸೈತಾನ ಅದನ್ನು ಇಷ್ಟಪಡೋದಿಲ್ಲ. ಇವಳು ದೇವರ ಚಿತ್ತಕ್ಕೆ ಹೋದ್ಲು ಎಂಬುದಾಗಿ ಪ್ರತಿ ಬಾರಿ ಹೋರಾಟ ಇದ್ದೇ ಇರ್ತದೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ದೇವರ ಚಿತ್ತಕ್ಕೆ ವಿಧೇಯರಾಗುವಂಥದ್ದು ಬಹಳಷ್ಟು ಪ್ರಾಧಾನ್ಯವಾದಂಥ ವಿಷಯ. ವಿಧೇಯತೆ ಋತುಗಳಲ್ಲಿ ಕಂಡದ್ದು ವಿಧೇಯತೆ. ಆ ವಿಧೇಯತೆ ದೇವರ ವಿಷಯದಲ್ಲೂ ನಮಗೆ ವಿಧೇಯತೆ ಇರಬೇಕು, ಕುಟುಂಬಸ್ಥರ ವಿಷಯದಲ್ಲಿಯೂ ನಾವು ವಿಧೇಯರಾಗಿರಬೇಕು. ವಿಧೇಯತೆ ಇದ್ದರೆ ನಮ್ಮ ಲೈಫ್ ಸಕ್ಸಸ್ ಆಗಲಿಕ್ಕೆ ದೇವರು ಸಹಾಯ ಮಾಡ್ತಾರೆ. ವಿಧೇಯತೆ ಇಲ್ಲ, ನನಗೇನು ಇವರು ಹೆಚ್ಚು ಬೋಧನೆ ಮಾಡ್ತಾರೆ, ನನಗೇನು ಇವರು ಹೆಚ್ಚು ಹೇಳೋದು, ನನಗೆಲ್ಲ ಗೊತ್ತಿದೆ, ನಮ್ಮ ಅತ್ತೆಗೇನು ವಿದ್ಯಾಭ್ಯಾಸನೇ ಇಲ್ಲ, ಅವರು ನೀವೆಲ್ಲಾದರೂ ಸುಮ್ಮನೆ ಕೂತ್ಕೊಳ್ಳಿ, ನನಗೆಲ್ಲ ಗೊತ್ತಿದೆ ಅನ್ನುವಂಥ ಮನೋಭಾವ ಸರಿ ಅಂತಲ್ಲ. ವಿಧೇಯರಾಗಬೇಕು. ನೋಡಿ, ಎಷ್ಟು ಕಲಿತವರಾಗಲಿ ಸೊಸೆ, ಅನುಭವಕ್ಕಿರುವಷ್ಟು ಒಂದು ಏನು ಹೇಳೋದು ಪ್ರಾಧಾನ್ಯತೆ ಇವರಿಗಿರುವುದಿಲ್ಲ. ವಿದ್ಯಾಭ್ಯಾಸಕ್ಕಿರುವುದಿಲ್ಲ. ವಿದ್ಯಾಭ್ಯಾಸದಲ್ಲಿ ಎಲ್ಲವೂ ಹೇಳಿಕೊಡೋದಿಲ್ಲ, ಆದರೆ ಜೀವಿತದ ಅನುಭವ ಅದು ಪ್ರಾಕ್ಟಿಕಲ್ ಆಗಿನೇ ಕಲಿಯುವಂಥದ್ದಲ್ಲ ನಾವು ಲೈಫಲ್ಲಿ. ನೋಡಿ, ಅವರು ಕೆಲವೊಮ್ಮೆ 30 ವರ್ಷ ಆಗಿರ್ಬೋದು ಮದುವೆಯಾಗಿ, 40 ವರ್ಷ ಆಗಿರ್ಬೋದು ಮದುವೆ, ಅವರೆಷ್ಟೆಲ್ಲ ಕಲಿತು ಬಂದಿರ್ತಾರೆ. ಅದನ್ನೇ ಅಲ್ಲ ನಮಗೆ ಅವರು ಬೋಧಿಸುವಂಥದ್ದು. ಅವರಿಗೆ ತಿಳಿದಂಥ ವಿಷಯಗಳು ಎಷ್ಟೋ ನಮಗೆ ಗೊತ್ತಿರುವುದಿಲ್ಲ. ಅದಂದ್ರೆ ನಾನು ನನ್ನ ಅಣ್ಣ ಒಂದು ಹೇಳಿದ್ದು ಕೇಳಿದ್ದೇನೆ. ಅಂದ್ರೆ ಮುಂದಿನ ಜನರೇಷನ್ ಅಲ್ಲಿ ಇಂಥ ಒಂದು ಸಂಗತಿಗಳು ನಮಗೆ ಕಾಣ್ಲಿಕ್ಕೆ ಸಹ ಸಿಗ್ಲಿಕ್ಕಿಲ್ಲ ಅಲ್ಲ ಅಂತೇಳಿ ನನ್ನ ಅಣ್ಣ ಯಾವಾಗ ಅಮ್ಮನ ಹತ್ರ ಹೇಳ್ತಿರ್ತಾರೆ. ಅಂದ್ರೆ ಒಂದೊಂದು ಸಂಗತಿಗಳು ಇರ್ಬೋದು, ಅಡುಗೆ ವಿಷಯದಲ್ಲಿ ಸಹ ಹಳೆ ಕಾಲದಲ್ಲಿ ನಾವು ಮಾಡ್ತಿದ್ದ ಸಂಗತಿಗಳು ಈಗಿನ ಮಕ್ಕಳಿಗೆ ಗೊತ್ತೇ ಇಲ್ಲ. ಅಂದ್ರೆ ಇನ್ನು ಸ್ವಲ್ಪ ವರ್ಷಗಳ ಕಾಲ ಡಿಸಪಿಯರೇ ಆಗಿರ್ಬೋದು ಏನೋ ಎಂಬುದಾಗಿ ಆತನ ಹೇಳ್ತಿದ್ದ ನಾನು ಕೇಳಿದ್ದೇನೆ. ಅದೇ ಈಗ ಮತ್ತೆಲ್ಲ ಎಂತ ಫಾಸ್ಟ್ ಇನ್ಸ್ಟಂಟ್ ಫುಡ್ ಎಲ್ಲ. ಹೌದು, ಎಲ್ಲರಿಗೆ ಬೇಗ ಬೇಗ ಆಗಬೇಕಾಗುತ್ತೆ. ಎಷ್ಟು ಹಳೆಯ ವಿಷಯಗಳು, ಕೆಲವೆಲ್ಲ ಸಂಗತಿಗಳು ಮರ್ತೇ ಹೋಗಿವೆ, ಗೊತ್ತೇ ಇಲ್ಲ. ಆದ್ರೆ ಅಂದು ಹಳೆ ಸ್ವಲ್ಪ ಏಜ್ ಆದವರಿದ್ರೆ ಅವರಿಂದ ನಾವು ಕಲ್ತ್ಕೊಳ್ಬಹುದು, ತುಂಬಾ ಕಲೀಲಿಕ್ಕೆ ಉಂಟು ಅವರಿಂದ. ಹಾಗೆ ನಾವು ರೂತಳು ಮತ್ತು ನವಮಿಯ ವಿಷಯದಲ್ಲಿ ಒಂದು ಒಳ್ಳೆಯ ಕುಟುಂಬದಲ್ಲಿ ನಾವು ಆ ಒಂದು ಮಾದರಿ ಇಟ್ಕೊಂಡ್ರೆ ಕುಟುಂಬ ಜೀವಿತ ಆಶೀರ್ವಾದಕರ ಆಗ್ತದೆ. ಅದೇ ಇವತ್ತು ಯಾವ ರೀತಿಯಲ್ಲಿ ಲೋಕದ ಜನ ಅತ್ತೆ ಸೊಸೆ ಅಂತ ಅದು ಭಯಂಕರ ಏನೋ ದೊಡ್ಡ ವಿಷಯ ಅಂತ ಮಾಡ್ಕೊಂಡಿದ್ದಾರಲ್ಲ, ಆದರೆ ದೇವರ ಮಕ್ಕಳಾದ ನಾವು ಒಳ್ಳೆಯ ಬದುಕನ್ನು ಬದುಕಿ ಅತ್ತೆ ಸೊಸೆಯರು ಕ್ರಿಸ್ತನ ಪ್ರೀತಿಯಿಂದ ಪ್ರೀತಿಸಿ ನಾವು ಬದುಕುವುದಾದ್ರೆ ಲೋಕ ನಮ್ಮ ಬಗ್ಗೆ ಹೇಳ್ತದೆ. ನಾಳೆ ನೋಡಿ, ಅಲ್ಲಿ ಒಬ್ರು ಅತ್ತೆ ಸೊಸೆಯರಿದ್ದಾರೆ, ಅಲ್ಲಿ ಹೋಗಿ ಕಲ್ತ್ಕೊ, ಅವ್ರ ಸೊಸೆಗೆ ಅವ್ರ ಅತ್ತೆಗೆ ಹೇಳ್ತಾರೆ, ನೋಡಿ ಅವ್ರನ್ನ ನೋಡಿ ಕಲ್ತ್ಕೊ ಅಂತ ನಾವೀಗ ಕೆಲವರಿಗೆಲ್ಲ ಹೇಳ್ತೇವಲ್ಲ, ಮಕ್ಕಳಿಗೆಲ್ಲ ಆ ಮಕ್ಕಳಿಗೆ ನೋಡಿ ಕಲಿ, ಈ ಮಕ್ಕಳಿಗೆ ನೋಡಿ ಕಲಿ ಹೇಳ್ತೇವಲ್ಲ. ಹಾಗೆ ನಮ್ಮ ಕುರಿತಾಗಿ ಅವ್ರು ಒಳ್ಳೆ ಸಾಕ್ಷಿ ಹೇಳ್ತಾರೆ. ಅವ್ರು ನೋಡಿ ಪ್ರಾರ್ಥನೆ ಮಾಡುವವರು, ಯೇಸು ಸ್ವಾಮಿಯ ಮಕ್ಕಳು, ಅವರು ಹೇಗಿದ್ದಾರೆ ನೋಡು ಹೋಗಿ ಅಂತ ಒಂದು ಸಾಕ್ಷಿಯನ್ನು ಹೊಂದಿಕೊಳ್ಳುವಂಥದ್ದು ಬಹಳ ಒಂದು ಆಶೀರ್ವಾದ. ದೇವರಿಂದ ಬರುವಂಥ ಒಂದು ಆಶೀರ್ವಾದವೇ ಅದು. ಅದೇ ರೂತಳಿಗೆ ಬೋವಾಸನ ಹೇಳ್ತಾ ಇದ್ದಾನೆ, ನೀನು ಗುಣವಂತೆ ಅಂತ ಎಲ್ಲರಿಗೂ ಗೊತ್ತಿದೆ. ನೋಡಿ, ಕೆಲವೊಮ್ಮೆ ಅವಳಿಗೆ ಇಂಥ ನೋವಿನ ಪರಿಸ್ಥಿತಿಗಳು ಬಂದಿರಬಹುದು ಹೊರಗಿನವರಿಂದ, ಬರ್ಬೋದು ಖಂಡಿತ. ನವಮಿಯ ಸೊಸೆ ಅನ್ಯ ಮತಸ್ಥಳಲ್ಲ, ಇವಳಿಗೆ ಏನು ಗೊತ್ತಿದೆ, ನಮ್ಮ ದೇವರ ಬಗ್ಗೆ ಏನಾದರೂ ಗೊತ್ತಿದೆಯಾ ಅಂತ ಮಾತೆಲ್ಲ ಆಡಿದವರು ಇವಳ ಸ್ವಭಾವ ನೋಡಿ ಸುಮ್ಮನೆ ಇದ್ದಿರಬಹುದು. ಅವಳಿಗೆ ಬಂದು ಹೇಳಿರ್ಬೋದು, ಮಗಳೇ ನಾನು ನಿನ್ನನ್ನು ಫಸ್ಟ್ ನೋಡಿದಾಗ ಈಗ ಎಣಿಸಿರ್ಲಿಲ್ಲ, ನೋಡಿ ನೀನು ಯೆಹೋವನಾದ ದೇವರನ್ನ ಕಂಡ್ಕೊಂಡಿದ್ಯಲ್ಲ ಮಗಳೇ, ಎಂಥ ಸಾಕ್ಷಿಗಳಿಗೆ ಹೇಳಿರ್ಬೋದು. ಅದು ಬೋವಾಜನ ಕೇಳಿನೇ ಅಲ್ಲಿ ಇಂಥ ಒಂದು ಒಳ್ಳೆ ಸಾಕ್ಷಿಯನ್ನ ಹೇಳ್ತಾ ಇದ್ದಾಳೆ. ಅಲ್ಲಿಯವ್ರಿಗೆ ಅನಿಸಿರ್ಬೋದು, ನಮಗಿಂತ ಒಳ್ಳೆ ಸ್ವಭಾವ ಅನ್ಯ ಮತ ಸ್ಥಳ ಆದ್ರೂ ಇವಳಲ್ಲಿ ಇದೆಯಲ್ಲ ಎಂಬುದಾಗಿ ಹೇಳಿದ್ದಿರ್ಬೋದು ಆ ಸಮಯದಲ್ಲಿ ಅವಳ ಬಗ್ಗೆ. ಹೌದು, ಅದಕ್ಕೋಸ್ಕರನೇ ಅಂಥ ಒಂದು ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳುವಂಥದ್ದು ಶ್ರೇಷ್ಠವಾದ ವಿಷಯ. ಅದೇ ಸ್ವಲ್ಪ ಸಮಯದಲ್ಲಿ ಅಷ್ಟು ಒಳ್ಳೆ ಹೆಸರು ಅವಳಿಗೆ ಬರಬೇಕಾದ್ರೂ ಸಹ ಅಷ್ಟು ಸುಲಭಕ್ಕೆ ಅವಳಿಗೆ ಅದು ಬರ್ಲಿಕ್ಕಿಲ್ಲ. ಅಲ್ಲಿ ಅನೇಕ ನಿಂದೆಗಳು ಖಂಡಿತ ಬರ್ಬೋದು, ಅದು ಇಲ್ಲಿ ಮೆನ್ಷನ್ ಮಾಡಿಲ್ಲದಿದ್ರು ಸಹ ಇದ್ದಿರ್ಬೋದು. ಅವಳಿಗೆ ಅನೇಕ ನಿಂದೆಗಳು ಅವಳ ಬಗ್ಗೆ ಮಾತಾಡಿಕೊಳ್ಳುವಂಥದ್ದು ಇರ್ಬೋದು. ಅದೆಲ್ಲವನ್ನ ಆಕೆ ಅಂದ್ರೆ ನಿರ್ಲಕ್ಷ್ಯ ಮಾಡಿ ತನ್ನ ಏನಿದೆಯೋ ಅದನ್ನು ಮಾಡಿದ್ದಕ್ಕೆ ಅವಳಿಗೆ ಆ ಹೆಸರು ಬಂದಿರ್ಬೋದು. ನಿಜವಾಗಿ ಯಾವ ಒಳ್ಳೆ ಒಂದು ವಿಷಯಕ್ಕೂ ಹಿಂದೆ ಒಂದು ಏನು ಹೇಳೋದು, ಕೆಟ್ಟ ಕಾರ್ಯಗಳು ನಡೆದೇನೆ ಅದು ಕ್ರಿಟಿಸಿಸಮ್ ಇದ್ದಿರ್ತದೆ, ಟೀಕೆ ಇದ್ದೇ ಇರುತ್ತೆ ಅಲ್ಲ. ಹೌದಾ, ನೀವು ಹೇಳಿದಾಗ ಒಂದೇ ದಿವಸಕ್ಕೆ ಏನಿದೇನು ಹುಟ್ಟಿ ಬರೋದಿಲ್ಲ.
ಯಾರ ಲೈಫಲ್ಲೇ ಆಗಲಿ ಒಂದೇ ದಿವಸಕ್ಕೆ ಒಂದು ಒಳ್ಳೆಯ ಕಾರ್ಯಗಳು ಹುಟ್ಟಿ ಬರಲ್ಲ. ಎಲ್ಲ ಕಲಿತು ಎಲ್ಲದರ ಮೂಲಕ ದಾಟಿ ಹೋಗಿ ಎಂತೆಂಥ ಪರಿಸ್ಥಿತಿಗಳು ದಾಟಿ ಹೋಗ್ಬೇಕಾಗಿ ಬರುತ್ತೆ. ಆದರೂ ನಂಬಿಗಸ್ತರಾಗಿ ಕುಟುಂಬದಲ್ಲಿ, ದೇವರಿಟ್ಟ ಕುಟುಂಬದಲ್ಲಿ ನಂಬಿಗಸ್ತರಾಗಿದ್ದು ಇರಬೇಕು. ಅದೇ ರೂತಳಿಂದ ನಮಗೆ ಕಲಿಯಬೇಕಾದಂಥ ಬಹಳ ಒಂದು ಶ್ರೇಷ್ಠವಾದ ವಿಷಯ ರೂತಳ ಬಗ್ಗೆ. ಮತ್ತು ನಾವು ನೋಡ್ತೇವೆ, ಅವರಿಗೆ ಮದುವೆ ಆಯಿತು, ಬೋವಜನ ರೂತಳನ ಮದುವೆ ಆಗ್ತಾ ಇದ್ದಾನೆ. ಮದುವೆ ಆದ ನಂತರವಾಗಿ ನವಮಿಯನ್ನು ಅವರು ಬಿಡಲಿಲ್ಲ. ಹೌದು ನೋಡಿ, ಬೋವಜ ಮತ್ತು ರೂತಳು, ನವಮಿಗೆ ಅಥವಾ ರೂತಳೆ, ಬೋವಜನ ಬಿಡಿ, ರೂತಳೆ ಅಲ್ಲ ಇಲ್ಲಿ ಮೇನ್ ಪಾತ್ರಳು. ಅವಳು ಹೇಳ್ತಾಳೆ, ಬೇಕಾದ್ರೆ ಈಗ ನನಗೆ ಗಂಡ ಸಿಕ್ಕಿ ಆಯ್ತು ಅಮ್ಮ, ನೀನು ಇಷ್ಟು ದಿವಸ ನೋಡಿದೆಲ್ಲ, ಥ್ಯಾಂಕ್ಸ್, ನೀನೇ ಹೋಗಿ ಬೇಕಾದಂತ ಎಲ್ಲವನ್ನು ನೀನು ಕೊಟ್ಟು. ಎಂದೂ ಅವಳು ಹೇಳಲಿಲ್ಲ. ನೋಡಿ, ಅವಳಿಗೆ ಮಕ್ಕಳಾಗಿ ರೂತಳಿಗೆ ಮಕ್ಕಳಾಗುವಾಗ ಕೂಡ ನಾವು ಒಮ್ಮಿಗೆ ಜನರು ಬಂದು ಹೇಳುವಂಥ ವಿಷಯ 4ನೇ ಅಧ್ಯಾಯ ಅದರ 16-17 ಹೌದು, ಅಲ್ಲಿ ನಾವು ಓದ್ತಾ ಇದ್ದೇವೆ ನೋಡಿ. ನಿನ್ನನ್ನು 15ನೇ ವಾಕ್ಯದಲ್ಲಿ, ನಿನ್ನನ್ನು ಬಹಳವಾಗಿ ಪ್ರೀತಿಸುತ್ತಾ 7 ಮಂದಿ ಮಕ್ಕಳಿಗಿಂತ ನಿನಗೆ ಉತ್ತಮಳಾಗಿರುವ ನಿನ್ನ ಸೊಸೆ ಇವನನ್ನು ಹೆತ್ತಳಲ್ಲ ಎಂದು ಹೇಳಿದ. ಅದು ಕೂಡ ಒಂದು ಒಳ್ಳೆಯ ಸಾಕ್ಷಿ ನೋಡಿ. ನಿನ್ನನ್ನು ಪ್ರೀತಿಸುತ್ತಾ 7 ಮಕ್ಕಳಿಗಿಂತ ಹೆಚ್ಚಾದವಳು. 7 ಮಕ್ಕಳು ಒಬ್ಬ ತಾಯಿಗೆ ಹೆಲ್ಪ್ ಮಾಡ್ಲಿಕ್ಕಿದ್ರೆ ಮತ್ತೆ ಅವ್ರಿಗೆ ಏನು ಕಡಿಮೆ ಉಂಟಲ್ಲ, ಎಷ್ಟೊಂದು ಭಾಗ್ಯವಂತರು ಅವರು. ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ಇವಳು ಒಬ್ಬಳೇ ಮಾಡಿದಾಳಂತ ಊರಿನ ಜನ ಸಾಕ್ಷಿ ಹೇಳ್ತಾ ಇದ್ದಾರೆ. 7 ಜನ ಮಕ್ಕಳು ಕೊಡೋದಕ್ಕಿಂತ ಪ್ರೀತಿ ಇವಳು ಒಬ್ಬಳೇ, ಅದು ಸೊಸೆ, ಮಗಳಲ್ಲ, ಸೊಸೆನೇ ಕೊಟ್ಟಿದ್ದಾಳೆ ಅಂತ ಊರಿನ ಜನ ಸಾಕ್ಷಿ ಹೇಳ್ತಾ ಇದ್ದಾರೆ. ಆ ಒಂದು ಸೊಸೆ ಈ ಮಗನನ್ನ ನಿನಗೋಸ್ಕರ ಹೆತ್ತಳಲ್ಲ. ಎಂತ ಒಂದು ಒಳ್ಳೆಯ ಮಾತು ನೋಡಿ, ಸಾಕ್ಷಿ. ಅದೇ ನಿಜವಾಗಲೂ ಊರಿನ ಜನರಿಂದ, ಪಕ್ಕದವರ, ನಮ್ಮ ಅಕ್ಕಪಕ್ಕದವರಿಂದ, ಸ್ವಂತ ಕುಟುಂಬದವರಿಂದ, ಬಂಧು ಬಳಗದರಿಂದ ಒಳ್ಳೆಯ ಸಾಕ್ಷಿಯನ್ನು ನಾವು ವಿಶೇಷವಾಗಿ ಯೌವನಸ್ಥರು ಅದನ್ನು ಪಡೆದುಕೊಳ್ಬೇಕು, ಸಂಪಾದಿಸ್ಕೊಳ್ಬೇಕು. ನೋಡಿ, ಏನಾದರೂ ಒಂದು ನಾವು ಗಳಿಸಬೇಕಾದ್ರೆ ಖರ್ಚು ಮಾಡಬೇಕಲ್ಲ. ನಮಗೆ ಇಷ್ಟವಾದಂಥ ಒಂದು ವಸ್ತು ಕೊಂಡ್ಕೊಳ್ಬೇಕಾದ್ರೆ, ಬಂಗಾರ ಆಗಲಿ, ಬೆಳ್ಳಿ ಆಗಲಿ, ಒಂದೊಳ್ಳೆ ವಸ್ತ್ರವಾಗಲಿ ಕೊಂಡ್ಕೊಳ್ಬೇಕಾದ್ರೆ ಅದಕ್ಕೆ ಖರ್ಚು ಉಂಟಲ್ಲ. ಅದಕ್ಕೆ ಖರ್ಚು ಮಾಡಿ ಅದನ್ನು ನಾವೇನು ಮಾಡ್ತೇವೆ, ಕೊಂಡ್ಕೊಳ್ತೇವೆ. ಅದೇ ಪ್ರಕಾರ ಒಳ್ಳೆಯ ಹೆಸರು ನಾವು ಸಂಪಾದಿಸಬೇಕಾದ್ರೆ ನಾವು ಏನಾದ್ರೆಲ್ಲ ತ್ಯಾಗ ಮಾಡಲೇಬೇಕಾಗ್ತದೆ. ತ್ಯಾಗ ಮಾಡಿ ನಾವು ಅದನ್ನು ಸಂಪಾದಿಸ್ಕೊಳ್ಬೇಕು. ಆದರೆ ಅದು ನಮ್ಮ ಸ್ವಂತ ಬುದ್ಧಿಯಿಂದ, ಸ್ವಂತ ಜ್ಞಾನದಿಂದ ಸಾಧನೆ ಮಾಡಲಿಕ್ಕೆ, ಸಂಪಾದಿಸ್ಕೊಳ್ಳಿಕ್ಕೆ ನಮಗೆ ಆಗಬಾರ್ದು. ಅದು ಸ್ವಂತ ಬುದ್ಧಿಯಿಂದ ಬಂದರೆ ಅದು ತಾತ್ಕಾಲಿಕವಾಗಿಯೇ ಇರುತ್ತದೆ. ದೇವರಿಂದ ಹೊಂದಿಕೊಂಡು ನಾವು ಅದನ್ನು ಗಳಿಸಬೇಕು. ಹಾಗಿರುವಾಗ ನಮಗೆ ಆಶೀರ್ವಾದ ಉಂಟಾಗ್ತದೆ. ನಿಜವಾಗ್ಲೂ ಆಕೆ ಒಂದು ಅಂದರೆ ಉತ್ತಮ ಹೆಸರು ಅಷ್ಟೇ ಅಲ್ಲದೆ ಎಷ್ಟೋ ವರ್ಷಗಳ ನಂತರ ಯೇಸು ಕ್ರಿಸ್ತನ ಒಂದು ವಂಶಾವಳಿಯಲ್ಲಿ ಆಕೆ ಹೆಸರು ಬರುವಂತೆ ಇದರ ಮೂಲಕ ಸಹಾಯವಾಗಿದೆ. ಅಷ್ಟು ಸುಲಭವಾಗಿ ಅವಳಿಗೆ ಆ ಹೆಸರು ಬಂದಿರಲಿಕ್ಕಿಲ್ಲ. ನಿಜವಾಗ್ಲೂ ನೀವು ಹೇಳಿದಾಗೆ ಅನೇಕ ಟೀಕೆಗಳು, ಅನೇಕ ಸಮಸ್ಯೆಗಳನ್ನು ಆಕೆ ಎದುರಿಸಿರ್ಬೋದು. ಅವಳ ಜೀವಿತ ಒಂದು ಆಶೀರ್ವಾದಕರ ಆಗಬೇಕಾದ್ರೂ ಸಹ ಅನೇಕ ತ್ಯಾಗಗಳು ಸಹ ಅವಳು ಮಾಡಿದ್ಲು. ಅದ್ಭುತವಾಗಿ ಕಡೆಯಲ್ಲಿ ನಾವು ನೋಡ್ತೇವೆ ಅವಳ ಜೀವಿತ. ಅಂದರೆ ನವಮಿ ಅವಳನ್ನೊಂದು ಯಾವ ಒಂದು ತೀರಕ್ಕೆ ಅವಳನ್ನು ಬಿಡಬೇಕು, ಅಂದರೆ ಯಾವ ಒಂದು ಹೇಳ್ತೇವೆ ಗೋಲ್ ಅಲ್ಲಿ ಆಕೆಯನ್ನು ಮುಟ್ಟಿಸಿದ್ರು ಅವರು. ಖಂಡಿತವಾಗ್ಲು ಇಲ್ಲಿ ನವಮಿ ಸಹ ರೂತಳು ಸಹ ಸಮಾನವಾಗಿ ಇಬ್ಬರನ್ನು ಸಹ ನಾವು ಮಾದರಿಯಾಗಿ ತಗೊಳ್ಬೇಕು. ಶ್ರೇಷ್ಠರು ಖಂಡಿತವಾಗಿ. ನಮ್ಗೆಲ್ಲರಿಗೂ ಸಹ ಇಷ್ಟು ವರ್ಷಗಳ ನಂತರ ಸಹ ನಮಗೆ ಸಹ ಒಂದು ಮಾದರಿ, ನಾವು ಹೇಗೆ ಜೀವಿಸಬೇಕು. ಅತ್ತೆ ಆಗಿದ್ದಲ್ಲಿ ನವಮಿಯನ್ನು ಒಂದು ಮಾದರಿಯಾಗಿ ತಗೊಳ್ಬೋದು. ಸೊಸೆ ಆಗಿದ್ದಾಳೆ ರೂತಳನ್ನು, ರೂತಳಿಗೆ ಅಷ್ಟು ಒಳ್ಳೆ ಸ್ವಭಾವ ಇತ್ತಲ್ಲ, ಅನ್ಯಮತಸ್ಥಳಾಗಿದ್ರು. ನಾನು ಯಾಕೆ ಕ್ರಿಸ್ತನ ಮಗಳಾಗಿ ನನಗೆ ಇರಬಾರ್ದು ಎಂಬುದಾಗಿ ನಾವು ಕಲಿಯಲು ಬಹಳಷ್ಟಿದೆ. ನಿಜವಾಗ್ಲೂ ನಿಮ್ಮ ಒಂದು ಅಮೂಲ್ಯ ಸಮಯವನ್ನು ಈ ಒಂದು ರೂತಳು, ನವಮಿ ಅವರು ಯಾವ ರೀತಿಯಲ್ಲಿ ಇದ್ದರು ಅಂಥ ರೀತಿಯ ಜೀವಿತ ನಮ್ಮಲ್ಲಿದ್ದರೆ ನಾವು ಸಹ ಯಾವ ರೀತಿಯಾಗಿ ಉಪಯೋಗವಾಗುತ್ತೆ ಎಂಬುದನ್ನು ನೀವು ತಿಳಿಸಿಕೊಟ್ರಿ. ಇಂಥ ಅಮೂಲ್ಯ ಸಂಗತಿಗಳನ್ನು ನೀವು ತಿಳಿಸಿಕೊಟ್ಟದ್ದಕ್ಕಾಗಿ ಆಸಕ್ತಿ ಪರವಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ದೇವರು ಇನ್ನು ಹೆಚ್ಚಾದ ಆಲೋಚನೆಗಳನ್ನು ಕೊಟ್ಟು ನಿಮ್ಮನ್ನು ನಡೆಸಲಿ. ನಿಮ್ಮ ಜೀವಿತವು ಆ ಒಂದು ಅತ್ತೆ ಸೊಸೆ ಅಂದರೆ ನವಮಿ ಮತ್ತು ರೂತಳಾಗಿ ನಿಮ್ಮ ಜೀವಿತವು ಅನೇಕರಿಗೆ ಮಾದರಿಯಾಗಿದೆ. ಇನ್ನೂ ಹೆಚ್ಚಾಗಿ ನಿಮ್ಮನ್ನು ದೇವರು ಆಶೀರ್ವದಿಸಲಿ, ನಿಮ್ಮ ಸೇವೆಯನ್ನು ಸಫಲ ಮಾಡಲಿ ಎಂಬುದಾಗಿ ನಾನು ಹಾರೈಸುತ್ತೇನೆ. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ಇವತ್ತಿನ ದಿನದಲ್ಲಿ ನಾವು ಕಲಿತ್ವಿ ರೂತಳು ಮತ್ತು ನವಮಿಯ ಬಗ್ಗೆ.
ರೂತಳ ಒಂದು ಸ್ವಭಾವಗಳನ್ನು ನಾವು ಕಲಿತುಕೊಂಡ್ವಿ. ಎಂಥ ಒಂದು ವಿಧೇಯತೆ ಆಕೆಯಲ್ಲಿತ್ತು, ಎಂಥ ಒಂದು ತ್ಯಾಗ ಅವಳು ಮಾಡಿದ್ಲು. ಖಂಡಿತವಾಗಿ ಅವಳಲ್ಲಿ ಎಷ್ಟೋ ಒಂದು ಅನೇಕ ಒಂದು ಮಾರ್ಗಗಳು ಅವಳಿಗಿದ್ವು. ಅವಳು ಮನಸ್ಸು ಮಾಡಿದರೆ ಏನಾದರೂ ಸಹ ಮಾಡಿಕೊಳ್ಳುವಂಥ ಒಂದು ಸಾಮರ್ಥ್ಯ ಅವಳಲ್ಲಿತ್ತು. ಆದರೆ ಆಕೆ ಯಾವುದಕ್ಕೂ ಸಹ ತನ್ನ ಒಂದು ಆಲೋಚನೆಗಳಿಗೆ ಅವಳು ಬೆಲೆ ಕೊಡಲಿಲ್ಲ. ನವಮಿ ಏನು ಆಲೋಚನೆ ಕೊಟ್ಟರು ಅದನ್ನು ತೆಕ್ಕೊಂಡ್ಳು. ಅವಳಿಗೆ ಗೊತ್ತಿತ್ತು ನವಮಿಯ ಮೂಲಕ ನನ್ನನ್ನು ದೇವರು ಆಶೀರ್ವದಿಸ್ತಾನೆ ಎಂಬುದಾಗಿ. ಖಂಡಿತವಾಗಿ ಈ ಒಂದು ಕಾರ್ಯಕ್ರಮವು ನಿಮ್ಮ ಜೀವಿತಕ್ಕೆ ಆಶೀರ್ವಾದವನ್ನು ತರಲಿ. ನಾವಿದರ ಮೂಲಕ ಕಲಿತುಕೊಳ್ಳುವ ಯಾವ ರೀತಿಯಾಗಿ ನಾವು ಜೀವಿಸ್ಬೋದು, ನಮ್ಮ ಜೀವಿತವನ್ನು, ನಮ್ಮ ಸ್ವಭಾವಗಳನ್ನು ನಾವು ಯಾವ ರೀತಿಯಾಗಿ ಬದಲಾಯಿಸಬಹುದು, ಇತರರಿಗೆ ನಾವು ಹೇಗೆ ಮಾದರಿಯಾಗಿ ಬದುಕ್ಬೋದು ಎಂಬುದಾಗಿ. ಚಿಕ್ಕ ಚಿಕ್ಕ ಕಾರ್ಯಗಳಿಂದಲೇ ದೊಡ್ಡ ಬದಲಾವಣೆ ನಮ್ಮ ಜೀವಿತದಲ್ಲಿ ಬರಲು ಸಾಧ್ಯವಿದೆ. ಈ ಕಾರ್ಯಕ್ರಮದ ಮೂಲಕ ನಿಮ್ಮ ಜೀವಿತವನ್ನು ದೇವರು ಹೇರಳವಾಗಿ ಆಶೀರ್ವದಿಸಲಿ. ನಿಮ್ಮ ಹೃದಯದ ಪ್ರತಿಯೊಂದು ಇಷ್ಟಾರ್ಥಗಳನ್ನು ದೇವರು ನೆರವೇರಿಸಲಿ. ನೀವಿರುವಂಥ ಜಾಗದಲ್ಲಿ ಅನೇಕರಿಗೆ ದೇವರು ನಿಮ್ಮನ್ನು ಮಾದರಿಯನ್ನಾಗಿ ಮಾಡಲಿ ಎಂಬುದಾಗಿ ನಾನು ಹಾರೈಸುತ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ನಾವು ಬರಲಿದ್ದೇವೆ. ಅಲ್ಲಿಯ ತನಕ ವೀಕ್ಷಿಸಿ ಆಸರೆ ಟಿವಿ. ವಂದನೆಗಳು.